ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ಬಾರಿ ದೇವರು ಮುಂಜಾನೆ ವೇಳೆಯಲ್ಲಿ ದೇವರು ಸ್ತುತಿಸಲು ಜೀವನ ವಾಕ್ಯವನ್ನು ಧ್ಯಾನಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ಮೊದಲು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತಾನೆ. ತಂದೆಯ ದೇವರು ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನೀ ನಮಗೋಸ್ಕರ ನಿನ್ನ ಜೀವನ ವಾಕ್ಯದ ಮುಖಾಂತರ ಮಾತಾಡೋದಕ್ಕಾಗಿ ಸ್ತೋತ್ರ ಕರ್ತಾನೆ. ದೇವರೇ, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸುವಂಥದ್ದು, ಬಿಡುಗಡೆ ಮಾಡುವಂಥದ್ದು, ಶತ್ರುನ ಕುತಂತ್ರದಿಂದ ಹೊರತರುವಂಥದ್ದಾಗಿದೆ ಕರ್ತಾನೆ. ದೇವರೇ, ನಿನ್ನ ವಾಕ್ಯ ನಮ್ಮನ್ನು ಸಂತೈಸುವಂಥದ್ದಾಗಿದೆ ಕರ್ತಾನೆ. ದೇವರೇ, ಹೌದು ಸ್ವಾಮಿ, ಈ ದಿನ ನಮಗೋಸ್ಕರ ಅಪ್ಪ ನಮ್ಮ ತಪ್ಪು ಪಾಪಗಳನ್ನು ಅರಿವು ಮಾಡಿ ಅಪ್ಪ ಹೌದು ಸ್ವಾಮಿ ಈ ವೇಳೆಯಲ್ಲಿ ರಾಜ ಈ ದಿನದಲ್ಲಿ ನಿನ್ನ ನಾಮ ನಮ್ಮ ಜೀವಿತದಲ್ಲಿ ನೀನು ಮಹಿಮೆ ಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತಾನೆ. ದೇವರಾತ್ಮನ ಈ ವೇಳೆ ರಾಜ ನಮ್ಮೊಬ್ಬೊಬ್ಬರನ್ನು ತಿಳಿದಿರುವ ದೇವರನ್ನಾಗಿದೆ ಕರ್ತಾನೆ. ನಮಗಾಗಿ ಪರಲೋಕದ ಪ್ರಸಾದ ನಮ್ಮ ಮಧ್ಯೆ ಚಲಿಸಲ್ಪಡೋದಕ್ಕಾಗಿ ಸ್ತೋತ್ರ. ಮತ್ತೊಂದು ಬಾರಿ ದೇವರೇ, ಈ ಮುಂಜಾನೆ ವೇಳೆಯ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲು ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯ ಅನೇಕರು ಕಾಣದೇ ಇದ್ದಾರೆ, ನಮಗಾದರೂ ಈ ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಕರ್ತಾನೆ. ದೇವರೇ, ನೋಡ್ತಿರೋಂಥ ಈ ವಾಕ್ಯ ನೋಡ್ತಿರೋಂಥ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗಳು ದೊಡ್ಡವರು ಪರ್ಯಂತ ಎಲ್ಲರನ್ನೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ಆದಿಂದ ಅಂತ್ಯದವರೆಗೂ ನಿನ್ನ ಮೈಪಡಿಸು, ನಿನ್ನ ಪ್ರಸಾದ ನಮ್ಮ ಸಂಗಡದ ನಡೆಸು ರಾಜ. ನಿನ್ನ ಮೈಪಡಿಸಿ ಆದಿಂದ ಅಂತ್ಯದವರೆಗೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಯೇಸಪ್ಪ ನಿಮ್ಮೊಬ್ಬರಿಗೆ ಸಲ್ಲೇ ಕರ್ತಾರೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಗುಡ್ ಮಾರ್ನಿಂಗ್. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ದೇವರ ಒಂದು ಪರಿಶುದ್ಧವಾದ ನಾಮದಲ್ಲಿ ನೀವೆಲ್ಲರೂ ಸಂತೋಷವಿದ್ರಂತ ನಾನು ಭಾವಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಎಲ್ಲೇ ಇರ್ಬೋದು, ದೂರದಲ್ಲಿರ್ಬೋದು, ಸಮೀಪದಲ್ಲಿರ್ಬೋದು, ಇರುವಂಥ ಸ್ಥಳದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸಲಿ. ನೀವು ಹೇಗೆ ಇರ್ಬೋದು, ನಿಮ್ಮ ಪರಿಸ್ಥಿತಿಗಳನ್ನು ತಿಳಿದಿರುವುದು ಒಬ್ಬರು ಇದ್ದಾನೆ. ನಾವು ಒಬ್ಬೊಬ್ಬರು ಸಹ ನೀವು ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೀವಿ. ನೀವು ಧೈರ್ಯದಿಂದಲೇ ಇರುವಂಥ ಸ್ಥಳ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೌದು, ದೇವರು ಇದನ್ನು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 1 ಪೇತ್ರ ತೆಗೆದಿರೋದು 1 ಪೇತ್ರ 1ನೇ ಅಧ್ಯಾಯ 22ನೇ ವಾಕ್ಯ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದವರಿಂದ ನಿಷ್ಕಪಟವಾದ ಸಹೋದರರ ಸ್ನೇಹವುಳ್ಳವರಾಗಿರತಕ್ಕದ್ದು. ಆಮೇನ್. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸಿರಿ. ಪ್ರಿಯ ದೇವರ ಮಗುವೆ, ಮೊದಲು ಇಲ್ಲಿ ಹೇಳ್ತಿರೋಂಥ ಮಾತು, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು. ಈ ದಿನ ನಾವು ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗಿದ್ದೇವೆ? ಯಾರ ಜೀವಿತದಲ್ಲಿ ವಿಧೇಯತ್ವ ಅನ್ನೋದಿರುತ್ತೋ ಅವರ ಜೀವಿತದಲ್ಲಿ ಒಂದು ದೇವರ ಕಾರ್ಯ ನಡೆಯುತ್ತೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಅಥವಾ ದೇವರ ಮಾತಿಗೆ ವಿಧೇಯತ್ವ ಇರುವುದೇ ಆದರೆ ಸಹೋದರರ ಸ್ನೇಹ ನಿನ್ನಲ್ಲಿ ಬಲವಾಗಿರುತ್ತೆ. ಒಬ್ಬರು ನೋಡ್ರೆ ನಾನು ಯಾಕೆ ಮಾತಾಡ್ಸೋಣ, ನಾನು ಯಾಕೆ ಅವ್ರನ್ನ ಸಂತೈಸೋಣ, ನಾನು ಯಾಕೆ ಅವ್ರು ಮಾತಾಡ್ಸೋಣ, ನಾನು ಮಾತಾಡ್ಸೋಣ, ಇಂಥ ಸ್ವಭಾವ ನಿನ್ನಲ್ಲಿ ಇದ್ದಿರುವುದೇ ಆದರೆ ಎಲ್ಲೋ ವಿಧೇಯತ್ವ ಕಮ್ಮಿಯಾಗಿದೆ. ಪ್ರಿಯ ದೇವ್ರ ಮಗುವೆ, ಯಾರ ಜೀವಿತದಲ್ಲಿ ವಿಧೇಯತ್ವ ಇರುತ್ತೋ ತಂದೆ ತಾಯಿನ ಸನ್ಮಾನಿಸ್ತಾರೆ. ಈ ದಿನದಲ್ಲಿ ಏನಾಗಿದೆ ಅಂದರೆ, ಪ್ರಿಯ ದೇವ್ರ ಮಗುವೆ, ತಂದೆ ತಾಯಿನ ಗೌರವ ಕೊಡದೆ ತಂದೆ ತಾಯಿ ವಿರುದ್ಧವಾಗಿ ಮಾತಾಡಿ ತಂದೆ ತಾಯಿ ವಿರುದ್ಧವಾಗಿ ಎಷ್ಟು ನೋವು ಕೊಡ್ತಾರೆ ಗೊತ್ತಾ? ಪ್ರಿಯ ದೇವ್ರ ಮಗುವೆ, ಇವತ್ತು ನಾವು ಬೆಳೆದಿದ್ದೀವಿ ಅಂದರೆ ತಂದೆ ತಾಯಿ ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿ ಎಷ್ಟು ನಮ್ಮನ್ನು ಎಷ್ಟು ಪೋಷಿಸಿ ಬೆಳೆಸಿದಾರಲ್ವ. ಆದರೆ ತಂದೆ ತಾಯಿ ಕೊಡಬೇಕಾದಂಥ ಗೌರವ ಕೊಡ್ತಿಲ್ಲ. ಯಾಕಂದರೆ ವಿಧೇಯತ್ವ ಅವರಲ್ಲಿಲ್ಲ. ಯಾಕಂದರೆ ವಿಧೇಯತ್ವ ನಿನ್ನಲ್ಲಿಲ್ಲ ಅಂದರೆ ದೇವರ ಮಾತು ನಿನಗೆ ಕೇಳಿಸೋದಿಲ್ಲ. ವಿಧೇಯತ್ವ ನಿನ್ನಲ್ಲಿರಲಿಲ್ಲ ಅಂದರೆ ಪ್ರಿಯ ದೇವ್ರ ಮಗುವೆ, ನಿನ್ನ ಜೀವಿತದಲ್ಲಿ ಬಿಡುಗಡೆಗಳಿಲ್ಲ. ಅಲ್ಲೇ ಅನೇಕರು ಹೇಳ್ತಾರೆ, ನಾನು ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲವನ್ನೂ ಮಾಡ್ತೀನಿ, ಯಾಕೆ ನನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಯಾಕೆ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ನಡೆಸಿಲ್ಲ? ಪ್ರಿಯ ದೇವ್ರ ಮಗುವೆ, ಈ ದಿನ ನಿನ್ನ ಜೀವಿತದಲ್ಲಿ ಎಲ್ಲೋ ಏನೂ ಆಗ್ತಿಲ್ಲ ಅಂದರೆ ವಿಧೇಯತ್ವ ಎಲ್ಲೋ ಮೀರಿದೆ, ಎಲ್ಲೋ ವಿಧೇಯತ್ವ ತಪ್ಪಿದೆ. ಈ ದಿನ ಎಲ್ಲಿ ತಪ್ಪಿದೆ, ಎಲ್ಲಿ ನಾವು ವಿಧೇಯತ್ವದಲ್ಲಿ ಬಿದ್ದೋಗಿದ್ದೀವಿ, ಅದನ್ನು ನೋಡಿ ನಾವು ಸರಿಪಡಿಸ್ಕೊಳ್ಳೋಣ. ಯಾಕಂದರೆ ದೇವರು ಅನೇಕರ ಹತ್ರ ಇದನ್ನು ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಅನೇಕರ ಜೀವಿತದಲ್ಲಿ ದೇವರ ಉದ್ದೇಶಗಳನ್ನು ನೆರವೇರಿಸೋದಕ್ಕಾಗಿ ದೇವರು ಕರೆದಿದ್ದಾರೆ. ಯಾಕಂದರೆ ಸುಮ್ಮನೆ ದೇವರು ಯಾರನ್ನೂ ಕರೆದಿಲ್ಲ. ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನೇನ ಮಗನೆಂದು ಹೆಸರಿದು ಕರೆದಿದ್ದೇನೆ ಅಂತ ದೇವ್ರ ವಾಕ್ಯ ಇರುವಾಗ ಸುಮ್ಮನೆ ಸಾಧಾರಣವಾಗಿ ಕರೆದಿರೋದಿಲ್ಲ. ನನ್ನ ಮೇಲೆ ದೇವರ ಉದ್ದೇಶವಿದೆ. ಆದರೆ ಈ ದಿನ ದೇವರ ಕಾರ್ಯ ನಿನ್ನ ಜೀವಿತ ನಡೆದಿಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ ವಿಧೇಯತ್ವವಿಲ್ಲ. ಅದಕ್ಕಾಗಿ ಈ ದಿನ ಪ್ರಿಯ ದೇವ್ರ ಮಗುವೆ, ಎಲ್ಲೋ ವಿಧೇಯತ್ವ ಬಿದ್ದೋಗಿದೆ.
ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೀತಾ ಇದ್ದೀವ, ದೇವರ ಮಾತಿಗೆ ವಿರುದ್ಧವಾಗಿ ನಡೀತಿದ್ದೀವ, ನಮ್ಮನ್ನು ಅಷ್ಟು ಪರಿಶೋಧನೆ ಮಾಡೋಣ. ಈ ವಿಧೇಯತ್ವವನ್ನು ನೋಡುವುದಾದರೆ ಒಂದು ವಾಕ್ಯ ನೆನಪಾಗ್ತದೆ. ಅದು 1 ಸಾಮುವೇಲನ ಪುಸ್ತಕ ತೆಗೆದಿರೋದು, 1 ಸಾಮುವೇಲ ಪುಸ್ತಕ ಹೌದು, 1 ಸಾಮುವೇಲ ಪುಸ್ತಕ 15ನೇ ಅಧ್ಯಾಯ 22ನೇ ವಾಕ್ಯ ನೋಡಿದಾದರೆ, ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಪ್ರಿಯ ದೇವರ ಮಗುವೆ, ದೇವರು ಈ ದಿನದಲ್ಲಿ ನೀನು ಎಷ್ಟೇ ಸರ್ವಾಂಗ ಹೋಮ ಮಾಡ್ಬೋದು, ಉಪವಾಸ ಮಾಡ್ಬೋದು, ದೇವ್ರಿಗೊಂದು ಯಜ್ಞವನ್ನು ಅರ್ಪಿಸ್ಬೋದು, ಅಥವಾ ಇಷ್ಟು ದುಡ್ದು ದೇವ್ರಿಗೆ ಕಾಣಿಕೆ ಕೊಡ್ತೀನಿ. ನೀನು ಏನೇ ಯಜ್ಞ ಹೋಮಗಳು ಮಾಡಿದ್ರು ಸಹ ದೇವರು ಮೆಚ್ಚೋದಿಲ್ಲ. ದೇವರು ಮೆಚ್ಚುವುದು ವಿಧೇಯತ್ವನ. ಅಲ್ಲೆಲಿಯ ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಹಾಲೆಲುಯ. ಯಜ್ಞವನ್ನು ಸಮರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದೇವರ ಮಾತು ಕೇಳುವುದು ಉತ್ತಮವಾಗಿದೆ. ಅಲ್ಲಿ ಎಷ್ಟು ಜನ ದೇವ್ರ ಮಾತು ಕೇಳ್ತಾ ಇದ್ದಾರೆ ಈ ದಿನದಲ್ಲಿ? ದೇವ್ರ ಮಗುವೆ, ಯಾರೋ ಏನೋ ದೇವರ ಮಾತಿಗೆ ವಿರುದ್ಧವಾಗಿ ತಪ್ಪು ನಡೀತಾ ಇದ್ದಾರೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ತಪ್ಪು ನಡೀತಾ ಇದೆ. ದೇವರ ಮಾತಿಗೆ ನಾವು ಕಿವಿ ಕೊಡ್ತಿಲ್ಲ ಅಂದರೆ ವಿಧೇಯತ್ವ ಬಿದ್ದೋಗಿದೆ. ಇವತ್ತು ಸರ್ವಾಂಗ ಹೋಮಗಳಿಗೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ. ನಾನು ದೇವ್ರಿಗೆ ಹಂಗೆ ಮಾಡ್ರೆ ಇದು ಮಾಡ್ತೀನಿ, ದೇವ್ರಿಗೆ ಹಂಗೆ ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ. ಹಾಲೆಲೂಯಾ, ಸ್ತೋತ್ರ. ಪ್ರಿಯ ದೇವ್ರ ಮಗ, ಸಭೆ ಕಟ್ಟಿಸ್ಬಿಟ್ಟು ಸೇವಕರು ಸಹಾಯ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ನಿನ್ನ ಜೀವಿತದಲ್ಲಿ ವಿಧೇಯತ್ವ ಇಲ್ಲ ಅಂದರೆ ನೀನು ಏನೇ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ. ಪ್ರಿಯ ದೇವ ಮಗುವೆ, ಈ ದಿನ ದೇವರ ಉದ್ದೇಶ, ದೇವರ ಕಾರ್ಯ ನಿನ್ನಲ್ಲಿ ನಡಿಬೇಕು ಅಂದರೆ ಮೊದಲು ವಿಧೇಯತ್ವ ಇರಬೇಕು. ವಿಧೇಯತ್ವ ಇಲ್ಲ ಅಂದರೆ ನಮಗೆ ನಾವೇ ಮಾಟ ಮಂತ್ರ ಮಾಡಿಸ್ಕೊಳಗೆ. ಅದೊಂದು 23ನೇ ವಾಕ್ಯ ನೋಡೋದಾದರೆ, ವಿಧೇಯತ್ವವು ಅಲ್ಲಲ್ಲಿ ಎಲ್ಲೇ ನೋಡಿ, ವಿಧೇಯತ್ವವು ಅವಿಧೇಯತ್ವವು ಮಾಟ ಮಂತ್ರಗಳಷ್ಟೇ ಕೆಟ್ಟದಾಗಿದೆ. ಪ್ರಿಯ ದೇವರ ಮಗುವೆ, ಯಾರು ಅವಿಧೇಯತ್ವ ಇರ್ತಾರೋ ಮಾಟ ಮಂತ್ರ ಬೇರೆಯವ್ರು ಮಾಡಿಸೋಬೇಕಿಲ್ಲ, ಇವರೇ ಮಾಟ ಮಂತ್ರ ಮಾಡಿಸ್ಕೊಳಂಗಾಗುತ್ತೆ. ಇದರಿಂದಲೇ ಅನೇಕರು, ಪಾಸ್ಟ್ರೇ ನಮ್ಮ ಕುಟುಂಬದ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ನಮ್ಮ ಕುಟುಂಬದಲ್ಲಿ ಏಳಿಗೆ ಇಲ್ಲ, ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ಒಬ್ಬರಾದ್ರೆ ಒಬ್ಬರು ಬಿದ್ದೋಗ್ತಾ ಇದ್ದಾರೆ, ದುಡಿತಿರುತ್ತ ದುಡ್ಡು ಏನು ಅಭಿವೃದ್ಧಿ ಆಗ್ತಿಲ್ಲ, ಈ ಥರ ಅನೇಕರು ಗೋಳಾಡುವುದುಂಟು. ಪ್ರಿಯ ದೇವ್ರ ಮಗುವೆ, ಕುಟುಂಬದಲ್ಲಿ ಅವಿಧೇಯತ್ವ ಎದ್ದು ಓಡಾಡ್ತಾ ಇದೆ. ಈ ದಿನದಲ್ಲಿ ಅವಿಧೇಯತ್ವ ಇರುವುದೇ ಆದರೆ ಅದನ್ನು ತೆಗೆದುಹಾಕೋಣ. ಹೆಂಡತಿ ಕೊಡಬೇಕಾದಂಥ ಗೌರವ ಕೊಡೋಣ, ಗಂಡನಿಗೆ ಕೊಡಬೇಕಂತ ಗೌರವ ನಾವು ಕೊಡೋಣ, ತಂದೆ ತಾಯಿ ಕೊಡಬೇಕಂತ ಗೌರವ ಕೊಡೋಣ. ಪ್ರಿಯ ದೇವ್ರ ಮಗುವೆ, ದೇವರು ನಮ್ಮನ್ನ ಕರೆದಿರುವಾಗ ದೇವರ ಉದ್ದೇಶ ನಮ್ಮಲ್ಲಿದೆ. ಆದರೆ ಅವಿಧೇಯತ್ವ ನಮ್ಮಲ್ಲಿರುವಾಗ ದೇವರ ಕ್ರಿಯೆ ಎಲ್ಲಿ ನಡೆಯುತ್ತೆ? ಅವಿಧೇಯತ್ವ ನಮ್ಮಲ್ಲಿರುವಾಗ ಸಹೋದರ ನಾವು ಹೆಂಗೆ ಪ್ರೀತಿ ಮಾಡ್ತೀವಿ, ಆ ಅವಿಧೇಯತ್ವ ನಮ್ಮಲ್ಲಿರುವಾಗ ಯಥಾರ್ಥವಾದ ಪ್ರೀತಿ ನಮ್ಮಲ್ಲಿ ಎಲ್ಲಿ ಬರುತ್ತೆ? ಅದಕ್ಕಾಗಿ ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದರೆ, ಅಲ್ಲೆಲ್ಲಿ ಎಷ್ಟು ಜನ ವಿಧೇಯರಾಗಿದ್ದೀರಿ ಈ ಥರ? ಆಮೇನ್. ನಂಬುವರು ಒಂದ್ಸಲಿ ಆಮೇಲೆ ಸ್ತೋತ್ರ ಮಾಡಿ. ಹೀಗಿರುವುದರಿಂದ ನೀವು ಹಾಲೆಯಲ್ಲಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿಯೂ ಪ್ರೀತಿಸ್ರಿ. ಇದರಿಂದ ಯಥಾರ್ಥವಾದ ಪ್ರೀತಿ ಅನೇಕರಲ್ಲಿ ಬರ್ತಿಲ್ಲ. ಸುಮ್ಮನೆ ಮೇಲ್ಗಡೆ ಬ್ರದರ್ ಚೆನ್ನಾಗಿದ್ದೀರಾ, ಸಿಸ್ಟರ್ ಚೆನ್ನಾಗಿದ್ಯಾ? ಪ್ರಿಯ ದೇವ್ರ ಮಗುವೆ, ಈ ಲೋಕದಲ್ಲಿ ಅನೇಕರಾಗಿ ನಡೆಯುವಾಗ ನಿನ್ನಲ್ಲಿ ಯಥಾರ್ಥವಾದ ಪ್ರೀತಿ ಎಲ್ಲಿದೆ? ಯಥಾರ್ಥವಾದ ಒಂದು ನಂಬಿಕೆ, ಯಥಾರ್ಥವಾದ ಒಂದು ಗೌರವ ದೇವರ ಮಾತು ನೀನು ಕೊಡುವುದೇ ಆದರೆ ದೇವರ ಕಾರ್ಯ ನಡೆಯುತ್ತೆ. ಇನ್ನೊಂದು ವಾಕ್ಯ, ಇನ್ನೊಂದು ಸಂದರ್ಭ ನಾನು ಹೇಳ್ತೀನಿ, ಯಾರು ಓದೋದು ಬೇಕಿಲ್ಲ. ಏಲಿ ಯಾಜಕ ಅವರ 2 ಮಕ್ಕಳು, ಅಲ್ಲಿ ಏಲಿ ಯಾಜಕನ 2 ಮಕ್ಕಳು, ಅವರು ದೇವರ ವಾಕ್ಯನ ತಿಳಿದಿರೋರು, ವಾಕ್ಯವನ್ನು ಗೊತ್ತಿರೋರು, ಆದರೆ ದೇವರ ಮಾತಿಗೆ ವಿರುದ್ಧವಾಗಿ ಅವರು ಜೀವಿಸಿದ್ರು. ಆದರೆ ಸಮಯ ಬರುವಾಗ ದೇವರು ಅವ್ರನ್ನ ನಾಶ ಮಾಡಿಸ್ಬಿಟ್ರು. ಪ್ರಿಯ ದೇವ್ರ ಮಗುವೆ, ಈ ದಿನ ದೇವರು ಸತ್ಯವು ತಿಳಿದು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ವಾಕ್ಯ ಬರ್ತದೆ. ಇದನ್ನು ಸತ್ಯ ತಿಳ್ಕೊಂಡಿರುವಾಗ ನೀನು ದೇವರ ಮಾತಿಗೆ ವಿಧೇಯರಾಗದೆ ನೀನು ಜೀವಿಸುತ್ತಿರುವುದು ಹೇಗೆ? ಯಾಕಂದರೆ ದೇವರ ಮಾತು ನಿನ್ನ ವಿಧೇಯರಾಗಿರುವುದಾರೆ ನಿನ್ನಲ್ಲೊಂದು ಯಥಾರ್ಥತ್ವ ಬರುತ್ತೆ, ಮಾತ್ರ ಒಂದು ವಿಧೇಯತ್ವ ನಿನ್ನಲ್ಲಿ ಬರುತ್ತೆ. ವಿಧೇಯತ್ವ ನಿನ್ನಲ್ಲಿರುವುದೇ ಆದರೆ ನಿಷ್ಕಪಟವಾದ ಸಹೋದರರ ಸ್ನೇಹ ನಿನ್ನಲ್ಲಿರುತ್ತದೆ. ಒಬ್ಬರು ನಾನು ಮಾತಾಡ್ಸ್ತೀನಿ, ಒಬ್ಬರು ನೋಡ್ರೆ ನಾನು ನೋಡ್ತೀನಿ, ಒಬ್ಬರು ನಾನು ಮಾತಾಡ್ಸಿ ನಾನೇ ಯಾಕೆ ಮಾತಾಡ್ಸೋಣ? ಈ ದಿನ ನಿನ್ನಲ್ಲಿ ಈ ವಿಧೇಯತ್ವ ಇರುವುದೇ ಆದರೆ ಅವ್ರು ಮಾತಾಡ್ಸು, ನೀನೋಗಿ ಮಾತಾಡ್ಸು. ದೇವರ ಪ್ರೀತಿ ನಿನ್ನಲ್ಲಿ ತೋರ್ಪಡಬೇಕು ಅಂದರೆ ನಿನ್ನಲ್ಲಿ ಅನೇಕರು ನೋಡಬೇಕು. ಇದು ಕ್ರಿಸ್ತನ ಪ್ರೀತಿ, ಇವ್ರದ್ದು ಸಮಾಧಾನ ಕ್ರಿಸ್ತನ ಸಮಾಧಾನ. ಹಲ್ಲೆಲೂಯಾ. ಅದರಿಂದ ಈ ವಿಧೇಯತ್ವ ನಮಗೆ ಬರಬೇಕು. ಈ ವಿಧೇಯತ್ವ ಇರುವುದಾದರೆ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುತ್ತೆ. ವಿಧೇಯತ್ವ ನಮ್ಮಲ್ಲಿ ಇರುವುದೇ ಆದರೆ ದೇವರ ಉದ್ದೇಶ ನೆರವೇರುತ್ತೆ. ಯಜ್ಞ ವೇದಿಗಳು ದೇವ್ರಿಗೆ ಇಷ್ಟ ಇಲ್ಲ. ಪ್ರಿಯ ದೇವ್ರ ಮಗುವೆ, ಯಜ್ಞ ನೈವೇದ್ಯಗಳು ನೀನು ಎಷ್ಟೇ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ. ವಿಧೇಯತ್ವ ಇರುವುದಾದರೆ ಅದು ದೇವರು ಇಷ್ಟಪಡ್ತಾರೆ. ವಿಧೇಯತ್ವವನ್ನು ಮೆಚ್ಚುವಷ್ಟು ಯಜ್ಞ ನೈವೇದ್ಯಗಳನ್ನು ದೇವರು ಮೆಚ್ಚುವುದಿಲ್ಲ.
ಅದರಿಂದ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಮಾತಿಗೆ ನಾವು ವಿಧೇಯತ್ವರಾಗೋಣ. ದೇವರ ಮಾತು ವಿಧೇಯತ್ವ ಆಗುವಾಗ ದೇವರ ಉದ್ದೇಶ ನಮ್ಮಲ್ಲಿರುತ್ತೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.